ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮವ್ರದ್ದು ಮನೆ ದೇವರು ಮುನೇಶ್ವರ ಸ್ವಾಮಿ ಅಂತ. ಇದು ಸಜ್ಜಾಪುರದಲ್ಲಿರೋದು. ಇವತ್ತಿನ ಬ್ಲಾಗ್ ಇದೇ ಆಗಿರುತ್ತೆ. ನಾವು ಅಲ್ಲಿ ಅಡುಗೆ ಊಟ ಎಲ್ಲ ಮಾಡಬೇಕು. ಆರತಿ ಎಲ್ಲ ಮನೇಲಿ ಇವಾಗ ಮಾಡ್ಕೊಂಡಿದ್ದಾಗಿದೆ. ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ನಾವು ಯಾವ ಥರ ಅಡುಗೆ ಮಾಡಿದ್ದೀವಿ, ಏನೇನು. ತಿಂಡಿಗೆ ಟೊಮೊಟೊ ಬಾತ್ ಮಾಡ್ಕೊಂಡಿದ್ದು. ಇವಾಗ ನಾನಿಲ್ಲಿ ಆರತಿಗೆ ತಂಬಿಟ್ಟು ಮಾಡ್ತಾರಲ್ಲ, ಅದಕ್ಕೆ ಬೆಲ್ಲ ಇಟ್ಟಿದ್ದೀನಿ ಕರಗಕ್ಕೆ. ಅರ್ಧ kg ಬೆಲ್ಲನ ಕುಟ್ಟಾಕ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಅದು ಒಂದೇಳೆ ಪಾಕ ಬರೋಂಗೆ ಮಾಡಿಕೊಂಡು, ಇವಾಗ ಆರತಿಗೆ ನಾವು ಏನೇನು ಹಾಕ್ಕೊಂಡಿದ್ವಪ್ಪ ಅಂದರೆ ಅರ್ಧ kg ಕಡಲೆಪಪ್ಪು ಬರುತ್ತಲ್ಲ, ಹುರ್ಗಡ್ಲೆನ ಅದನ್ನು ಪುಡಿ ಮಾಡ್ಕೊಂಡಿದ್ದು. ಅದಕ್ಕೆ 100 ಗ್ರಾಮು ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿಕೊಂಡು, ಏಲಕ್ಕಿ ಪುಡಿ ಹಾಕ್ಕೊಂಡು, ಒಂದು ಹಿಡಿ ಅಕ್ಕಿ ಪುಡಿ ಮಾಡಿಕೊಂಡು, ಈ 4 ಮಿಕ್ಸ್ ಮಾಡಿಕೊಂಡು, ಇವಾಗ ಒಂದೇಳೆ ಪಾಕ ಬಂದಿತ್ತಲ್ಲ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಆರತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಂಬಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲದ ಪಾಕ ಹಾಕ್ಕೊಂಡು ಈ ಥರ ಕಲಿಸ್ಕೊಬೇಕು. ಅಕ್ಕಿದು ಮಾಡ್ಕೊತಾರೆ, ನಾವು ಅಕ್ಕಿದು ಮಾಡಿಲ್ಲ, ನಾನು ಕಡಲೆದೇ ಮಾಡ್ಕೊಳ್ಳೋದು. ಅಕ್ಕಿದು ಜಾಸ್ತಿ ತಿನ್ನೋಕ್ಕಲ್ಲ, ಕಡಲೆದಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ, ಮಾಡ್ಕೊಳ್ಳೋಕ್ಕೂ ಈಸಿನೇ. ಇದಕ್ಕೂ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿರ್ತೀನಿ ನಾನು. ಇವಾಗ ನೋಡಿ, ನಮಗೆ ಈಗ ಯಾವ ಇದು ಶೇಪ್ ಬೇಕೋ ಆರತಿ ಶೇಪು ಆ ಥರ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಉಂಡೆ ಕಟ್ಕೊಂಬಿಟ್ಟು ಈಗ ತ್ಯಾವದ ಕೈ ಮಾಡಿಕೊಂಡು ಈಗ ಆರತಿ ಯಾವ ಆಕಾರ ಇರುತ್ತೋ ಆ ರೀತಿ ನಾನಿಲ್ಲಿ ತೊಟ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬಂದಿತ್ತು, ಗಟ್ಟಿನೂ ಆಗಿರಲಿಲ್ಲ, ಏನೂ ಇಲ್ಲ, ಸಾಫ್ಟಾಗಿ ಚೆನ್ನಾಗಿತ್ತು ಆರತಿ. ಇವಾಗ ನೋಡಿ ತೊಟ್ಕೊಂಡು, ಇವಾಗ ಇದಕ್ಕೆ ದೀಪ ಹಚ್ಚೋಕ್ಕೆ ನಾನು ಸಪ್ರೇಟಾಗಿ ಏನು ಮಾಡ್ಕೊಳ್ಳಲ್ಲ, ಅದರಲ್ಲೇ ಹೋಲ್ ಮಾಡಿಬಿಟ್ಟು ಅಲ್ಲೇ ತುಪ್ಪದ ದೀಪ ಹಚ್ತೀವಿ ಅದರೊಳಗೇ. ಇವಾಗ ನೀಟಾಗಿ ತೊಟ್ಕೊಂಡು ಒಂದು ಜೊತೆ ಮಾಡಿಕೊಂಡು ಇವಾಗ ಅದಕ್ಕೆ ಒಂದು ಮಿತ್ತಿಗೆ ಮಾಡ್ಕೊಬೇಕು. ಈ ಮಿತ್ತಿಗೆ ಏನಕ್ಕೆ ಮಾಡ್ತೀವಿ ಅಂತ ಅಂದರೆ, ದೇವ್ರಿಗೆ ಆರತಿ ಮಾಡಿದರೆ ಇದು ದೇವ್ರಿಗೆ ಇದು ಏನು ದ್ವಾರಪಾಲಕರು ದೇವ್ರನ್ನ ಇರ್ತಾರಲ್ಲ ಅವ್ರಿಗೆ ಅಂತ ಈ ಮಿತ್ತಿಗೆ ಮಾಡೋದು. ಅದಕ್ಕೇ ಆರತಿ ಮಾಡಿದಾಗ ಯಾವುದಕ್ಕೂ ಈ ಥರ ಮಿತ್ತಿಗೆ ಮಾಡಿಡಬೇಕು. ನಮ್ಮಮ್ಮ ಶನಿವಾರ ನೈಟ್ ಹಂಗೆ ಅಂದ್ಕೊಂಡ್ರು, ಹಿಂಗೆ ಹೋಗೋಣ ಅಂದ್ಬಿಟ್ಟು. ನಮ್ಗೆ ಒಂಬಾಳೆ ಸಿಗಲಿಲ್ಲ, ಯಾಕಂದ್ರೆ ಇದ್ದಕ್ಕಿದ್ದಂಗೆ ನಮ್ಮಮ್ಮಂಗೆ ಯಾಕೋ ಮನಸ್ಸಿಗೆ ಈ ಥರ ದೇವ್ರು ಮಾಡ್ಕೊಂಬಂದ್ಬಿಡೋಣ ಅಂದರು. ಅದಕ್ಕೆ ಆಯಿತು ಅಂದ್ಬಿಟ್ಟು ಬರೀ ಬೇವಿನ ಸೊಪ್ಪು ಒಂದು ಪಾತ್ರೆಗೆ ಕೆಳಗಡೆ ವಿಳೆದೆಲೆ ಹಾಕಿ ಬೇವಿನ ಸೊಪ್ಪು ಇಕ್ಕಿ ಹೂವು ಇಕ್ಕಿ ಇಷ್ಟೇ ಮಾಡ್ಕೊಂಡಿದ್ದು. ರೆಡಿ ಮಾಡಿ ಈಗ ಮನೇಲಿ ದೀಪ ಎಲ್ಲ ಹಚ್ಚಿದ್ಲು ನಮ್ಮ ಕಾವ್ಯ. ಇವಾಗ ನಾವು ಹೊರಟಿದ್ದೀವಿ. ಮುಂಚೆನೇ ಹೇಳಿದರೆ ಒಂಬಾಳೆ ತರಿಸ್ತಾಯಿದ್ದೋ, ಒಂಬಾಳೆನೇ ಶ್ರೇಷ್ಠ ಆರತಿಗಳಿಗೆ. ಇವಾಗ ನಾವಿಲ್ಲೊಂದು ಫೋಟೋ ಇಟ್ಕೊಂಡು ಗಾಡಿ ಬಂದಿತ್ತು ಅಷ್ಟೊತ್ತಿಗೆ ನಾನು ಗಾಡಿ ಪೂಜೆ ಮಾಡ್ತಾಯಿದ್ದೀನಿ. ಟಿ ಗಾಡಿನೇ ಮಾಡ್ಕೊಂಡು ಈ ಸಲನೂ, ಯಾಕಂದರೆ ಅಣ್ಣ, ನಮ್ಮ ದೊಡ್ಡಮ್ಮ, ನಮ್ಮ ಮಾವನ ಮಗಳು, ನಮ್ಮ ಚಿಕ್ಕಪ್ಪವರೆಲ್ಲ ಬರ್ತೀವಿ ಅಂದರು. ಸರಿ, ಅದಕ್ಕೇ ಟಿ ಗಾಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಜನ ಜಾಸ್ತಿ ಇದ್ವಲ್ಲ, ಇನ್ನೇನು ಕಾರಲ್ಲೇ ಹೋಗೋದು, ಟಿನೇ ಮಾಡ್ಕೊಂಬಿಡೋಣ, ಎಲ್ಲ ಒಂದರಲ್ಲೇ ಹೋಗೋದು ಅಂದ್ಬಿಟ್ಟು ಟಿನೇ ಬುಕ್ ಮಾಡ್ಕೊಂಡಿದ್ದೋ. ಗಾಡಿ ಪೂಜೆ ಮಾಡ್ತಾಯಿದ್ದೀನಿ ನಾನು. ಇವಾಗ ಇಲ್ಲಿ ಗಾಡಿಗೆಲ್ಲ ಪೂಜೆ ಮಾಡಿ ಅಡುಗೆ ಸಾಮಾನಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಇವಾಗ ಗಣೇಶನ ಗುಡಿಗೆ ಬಂದು, ನೆಲಮಂಗಲದಲ್ಲಿರೋದು ಬಂಡೆ ಗಣೇಶ. ನಾವು ಯಾವಾಗ ಎಲ್ಲಿಗೆ ಹೋದ್ರೂ ಇಲ್ಲಿ ಬಂದು ಮಂಗಳಾರತಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋದು. ಈ ಸಲ ಬೆಣ್ಣೆ ಅಲಂಕಾರ ಮಾಡಿದರು ನಾವು ಬಂದಿದ್ದ ದಿವಸ. ಗಣಪ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದು ಪಾರ್ವತಿ ಅಮ್ಮ, ಇದು ಶಿವಪ್ಪ, ಇಬ್ಬರದ್ದು ದರ್ಶನ ಮಾಡಿಕೊಂಡು ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮಾವ ಇಲ್ಲಿ ತೆಂಗಿನಕಾಯಿ ಈಡ್ಗಾಯಿ ಹೊಡಿತಾ ಇದ್ದಾರೆ, ಕರ್ಪೂರ ಹಚ್ಕೊಂಡು. ಗಾಡಿಗೂ ಇಳೆ ತೆಗೆದ್ಬಿಟ್ಟು ಕಾಯಿ ಹೊಡಿತಾ ಇದ್ದಾರೆ ಅವರು. ಇದೆಲ್ಲೇ ಹೋದ್ರೂ ನಂಗೆ ಅಭ್ಯಾಸ, ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನಾನು ಎಲ್ಲಿಗೂ ಹೋಗೋದು. ಇವಾಗ ನೋಡಿ ಎಲ್ಲ ಇವಾಗ ಹೊರಟಿದ್ದೀವಿ, ಎಲ್ಲರೂ ಇದ್ರಲ್ಲಿ ಕೂತಿದ್ದಾರೆ. ಇವಾಗ ನಾವು ಇಲ್ಲಿಂದ ದೇವಸ್ಥಾನದ ಹತ್ರಕ್ಕೆ ಬಂದೋ. ನೋಡಿ, ಇದೇ ದೇವಸ್ಥಾನ ಸಜ್ಜಾಪುರದಲ್ಲಿರೋದು, ಇದು ಮುನೇಶ್ವರ ಸ್ವಾಮಿ ದೇವಸ್ಥಾನ. ತುಂಬ ದೊಡ್ಡದಾಗಿತ್ತು ದೇವಸ್ಥಾನ. ಇವಾಗೆಲ್ಲ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ಗಳು, ಬಿಲ್ಡಿಂಗ್ಗಳು ಎದ್ಬಿಟ್ಟಿದ್ದಾವೆ, ಜಾಗನೂ ಅಷ್ಟೇ ಚಿಕ್ಕದಾಗಿ ಹೋಗಿದೆ. ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸು. ಇವಾಗ ನಾವು ಆರತಿ ತಂದಿದ್ವಲ್ಲ, ಅದಕ್ಕೆ ತುಪ್ಪದ ದೀಪ ಇಟ್ಬಿಟ್ಟು ಹಚ್ತಾ ಇದ್ದೀನಿ ನಾನು. ಇಲ್ಲೇ ಆರತಿ ಮಾಡ್ಕೊಂಬೋದಾಯಿತು. ನಾವು ಮನೆ ಬಿಟ್ಟಾಗಿ 8 ಗಂಟೆ ಆಗಿತ್ತು, ಬರೋಷ್ಟೊತ್ತಿಗೆ 2 ಅವರ್ ಆಯಿತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಅದಕ್ಕೇ ಮನೆಯಲ್ಲೇ ಮಾಡ್ಕೊಂಬಂದ್ಬಿಟ್ಟಿದ್ದು ಆರತಿಗಳ್ನ. ಲೇಟ್ ಆಗುತ್ತೆ ಇಲ್ಲಿಗೆ ಬಂದು ಮಾಡೋದು ಅಂದ್ಬಿಟ್ಟು ಇವಾಗ ಊದ್ಕಡ್ಡಿ ಹಚ್ಚಿ ಅದು ಪೂಜೆ ಮಾಡಿಬಿಟ್ಟು ನಮ್ಮ ಕಾವಿನ ತಲೆ ಮೇಲೆ ಇಡ್ತಾಯಿದ್ದೀನಿ. ಒಂದು ಸುತ್ತ ಭಾವಗಮಿ ಅಂದ್ಬಿಟ್ಟು ಅವಳು ದೇವಸ್ಥಾನ ಒಂದು ಸುತ್ತ ಬರೋಕ್ಕೆ ಹೋಗ್ತಾ ಇದ್ದಾಳೆ. ನಮ್ಮ ಸ್ಕಂದ ಆಯ್ ಮಾಡ್ದ ಅಣ್ಣನ ಮಗ ಅವನು. ಈಗ ನೋಡಿ, ಆರತಿ ತಗೊಂಡು ದೇವಸ್ಥಾನದೊಳಗೆ ಬಂದಳು ನಮ್ಮ ಕಾವ್ಯ. ನಮ್ಮಮ್ಮ ಅಷ್ಟೊತ್ತಿಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಬಿಟ್ಟು ಕೊಟ್ಟಿದ್ದರು ಪೂಜೆಗೆ. ಅಷ್ಟೊತ್ತಿಗೆ ಇವಳು ಬಂದು ಇವಾಗ ನೋಡಿ ಪೂಜೆ ಮಾಡ್ತಾಯಿದ್ದಾರೆ. ಇನ್ನೇನು ಪೂಜೆ ಎಲ್ಲ ಚೆನ್ನಾಗಾಗಿ ದರ್ಶನ ಚೆನ್ನಾಗಿತ್ತು. ಕಾಣಿಸ್ತಾ ಇದೆಯಾ ದೇವರು? ಇದೇ ಮುನೇಶ್ವರ ಸ್ವಾಮಿ. ಇದು ಮೆರವಣಿಗೆ ದೇವರು, ಉತ್ಸವ ಮೂರ್ತಿವಿ ಅಂತಲ್ಲ ಇದನ್ನೇ.
ನೋಡಿ ನಿಮ್ಗೆ ದೇವ್ರದ್ದು ಇನ್ನೊಂದು ಸಲ ತೋರಿಸ್ತೀನಿ. ಯಾಕಂದರೆ ಅದು ಲೈಟ್ ಕೆಂಪು ಇದ್ರದ್ದು ಹಾಕ್ಬಿಟ್ಟಿದ್ರು, ಅದಕ್ಕೆ ಈ ಥರ ಕಾಣಿಸ್ತಾ ಇತ್ತು. ಪೂಜೆ ಎಲ್ಲ ಆಯಿತು. ಇವಾಗ ನಾವು ಆಚೆ ಬರ್ತಾಯಿದ್ದೀವಿ. ನಮ್ಮ ಶಿವು ಆಯ್ ಮಾಡ್ತಾಯಿದ್ದಾನೆ. ಇಲ್ಲೂ ನೀನು ಲಾಗ್ ಮಾಡಬೇಕಾ ಅಂದ. ಹ್ಞೂ ಕಣೋ, ಇದೊಂದು ಲಾಗ್ ಆಗುತ್ತೆ ಅಂತ ಅವ್ನು ಅಂತ ಇದೆ. ಆಚೆಗೆ ಬರೋಷ್ಟೊತ್ತು ನಮ್ಮ ಚಿಕ್ಕಪ್ಪ ಬಂದಿದ್ದರು. ನಮ್ಮ ಅಪ್ಪನ ತಮ್ಮ ಇವರು. ನಮ್ಮ 4 ಜನ ಅಲ್ಲಿಗೆ ನಮ್ಮ ಅಪ್ಪವರು. ಅದ್ರಲ್ಲಿ ನಮ್ಮ ಮೊದಲೇ ಚಿಕ್ಕಪ್ಪ ಇಲ್ಲ, ಅವ್ರು ತೀರೋಗಿದ್ದಾರೆ. ಇವರು 2ನೇವರು. ಇವರು ಅವ್ರ ಮೊಮ್ಮಗಳು, ದೊಡ್ಡ ಮಗಳು ನಮ್ಮ ರಿಯಾ ಅಂತ. ನಮ್ಮ ಕ್ಯೂಟಾಗಿ ನಮ್ಮ ಬೇಬಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗೂ ಮಾತಾಡ್ತಾಳೆ ಅವಳು. ಇವಳು 2ನೇ ಮಗಳು, ನಂಗೆ ತಂಗಿ. ಇವಳು 2ನೇ ತಂಗಿ. ಹಾಯ್ ಮಾಡ್ತಾಯಿದ್ದಾರೆ. ಅವ್ರ ಯಜಮಾನ್ರು ಇವರು. ಈ ಥರ ನಂದು ಯೂಟ್ಯೂಬ್ ಚಾನಲ್ ಇದೆ ಅಂದರು. ಅದಕ್ಕೆ ವ್ಲಾಗ್ ಮಾಡಿ ನನ್ನ ಚಾನಲ್ನ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅವ್ರ ಮಗ ಇವನು ಚೆನ್ನಾಗಿದ್ದ. ಇವನು ಈಗ ಏನೋ ಹುಷಾರಿಲ್ಲ ಅಂದ್ಬಿಟ್ಟು ಸಣ್ಣ ಆಗೋಗಿದ್ದಾನೆ. ಮೊನ್ನೆ ವರ್ಷದ ನಾಮಕರಣ ಮಾಡಿದಾಗ ಗುಂಡು ದಪ್ಪಗೆ ಚೆನ್ನಾಗಿದ್ದ. ನಮ್ಮ ದೊಡ್ಡಮ್ಮನೂ ಅವಳು ನಮ್ಮ ಮಾವನ ಮಗಳು. ಅವಳು ನಮ್ಮಮ್ಮವರ ದೊಡ್ಡಣ್ಣನ ಮಗಳು. ಈಗ ನಮ್ಮ ಮಾವ ಕೋಳಿ ತರಕ್ಕೆ ಹೋಯ್ದ್ರು. ಅವರು ಕೋಳಿನ ಕಾಲು ತೊಳ್ಬಿಟ್ಟು ಈಗ ಒಳಗೆ ತೊಗೊಂಬಂದರು. ಇಲ್ಲಿ ಮೊಸರನ್ನ ಎಡೆ ಹಾಕ್ತಾಯಿದ್ದೀವಿ ನಾವು. ಒಬ್ರೊಬ್ರು ಬೆಲ್ಲದ ಅನ್ನ ಹಾಕ್ತಾರೆ, ಒಬ್ಬರು ಮೊಸರನ್ನ ಹಾಕ್ತಾರೆ. ನಮ್ಮ ಅಮ್ಮವ್ರು ಮೊಸರನ್ನೇ ಎಡೆ ಹಾಕೋದು. ಅದಕ್ಕೆ ನಾನು ಅರ್ಶಿನ ಕುಂಕುಮ ಇಕ್ಕಿ ಒಂದು ಹೂವು ಇಡ್ತಾಯಿದ್ದೀನಿ. ಇವಾಗ ಕೋಳಿ ಕಾಲೆಲ್ಲ ತೊಳೆದು ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಿ ನಮ್ಮ ಕಾವ್ಯ ಪೂಜೆ ಮಾಡ್ತಾಯಿದ್ದಾಳೆ. ಇವಾಗ ನಮ್ಮ ಅಂಕಲು ಇನ್ನೊಂದು ಕೋಳಿ ಇಟ್ಕೊಂಡಿದ್ರು. ಅದಕ್ಕೂ ಕಾಲಿಗೆ ನೀರು ಹಾಕ್ತೆ. ಅವಳು ಅರ್ಶಿನ ಕುಂಕುಮ ಇಕ್ಕಿ ಅದಕ್ಕೂ ಹೂವು ಕುಂಕುಮ ಇಕ್ತಾ ಇದ್ದಾಳೆ. ಯಾವಾಗೂ ಅಪ್ಪ ಪೂಜೆ ಮಾಡಿಸ್ಕೊಂಬಂದು ತೀರ್ಥ ತಂದ್ಬಿಡೋರು ಮನೆಯಲ್ಲೇ ಮಾಡ್ಕೊತಾ ಇದ್ದೆ. ಈ ವರ್ಷ ಏನೋ ನಮ್ಮ ಅಮ್ಮಂಗೆ ನನ್ನ ತಮ್ಮಂಗೆ ಇಲ್ಲೇ ಮಾಡೋಣ ಅಂದ್ರಂತೆ. ನಮ್ಮ ಚಿಕ್ಕಪ್ಪರೂ ಆಯಿತು ನಾವು ಬರ್ತೀವಿ ಬರ್ರಿ ಅಂದರು. ಸರಿ ಆಯಿತು ಅಂತ ಅದಕ್ಕೆ ಇಲ್ಲೇ ಮಾಡ್ತಾಯಿದ್ದೀವಿ. ಇದು ದೇವಸ್ಥಾನಕ್ಕೆ ತೀರ್ಥ ಹಾಕಿದ ತಕ್ಷಣ ಕೋಳಿ ಒದರುತ್ತು. ಎಲ್ಲರಿಗೂ ನಮಗೂ ಖುಷಿ ಆಯಿತು. ಹೆಂಗೋ ದೇವ್ರು ಒಪ್ಪಿಸ್ಕೊಂಡವ್ರೆ. ಯಾಕೆ ಈ ವರ್ಷವೇ ನಾವು ಇಲ್ಲೇ ಬಂದು ಮಾಡ್ತಾ ಇರೋದಲ್ವ, ಅದರಿಂದನೇ ಎಲ್ಲರೂ ಬಂದಿದ್ದು ನಮಗೂ ಖುಷಿ ಆಯಿತು. ನಮ್ಮ ಮಾವ ಎಲ್ಲರಿಗೂ ಹೇಳಿದ್ದು. ಅವ್ರ ಊರಿಂದ ಎಲ್ಲರೂ ಬಂದಿದ್ದರು. ಇವಾಗ ಅದು ನೀರು ಹಾಕ್ತಾಯಿದ್ದಾರೆ. ಕೋಳಿ ಕಟ್ ಮಾಡಿದ್ಮೇಲೆ ಬಾಯಿಗೆ ನೀರು ಹಾಕಬೇಕು ಅಂತಾರಲ್ಲ, ಅದಕ್ಕೆ ನೀರು ಹಾಕ್ತಾಯಿದ್ದಾರೆ. ಇವಾಗ ನೋಡಿ ಅಲ್ಲಿ ಆಚೆಯಿಂದ ಬಂದಾಗ ಇಲ್ಲೊಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೂ ದೇವಸ್ಥಾನ ಅಕಸ್ಮಾತ್ ಅದೇನಾದ್ರು ಓಪನ್ ಇಲ್ಲ ಅಂದರೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದಂತೆ. ಅದಕ್ಕೆ ಇಲ್ಲೂ ಒಂದು ಮಾಡಿದ್ದಾರೆ ಚಿಕ್ಕದಾಗೇ. ಅಶ್ವತ್ಥ ಕಟ್ಟೆ ಎಲ್ಲ ಇದೆ. ಇಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ. ಆಮೇಲೆ ಚೌಟ್ರಿ ಎಲ್ಲ ಐತೆ. ಅಡುಗೆ ಮಾಡೋಕ್ಕೆ, ಫಂಕ್ಷನ್ ಮಾಡೋಕ್ಕೆ. ನಾವು ಮಾಡಿದ ದಿವಸನೇ ತುಂಬ ಫಂಕ್ಷನ್ಗಳು ನಡೀತಾಯಿದ್ದು. ಒಂದು 5-6 ಫಂಕ್ಷನ್ನೇ ನಡೀತಾಯಿತ್ತು. ನಾವು ಒಂದು ರೂಮ್ ಬೇಕು ಅಂದಿದ್ದು. ಅದನ್ನ ಆಯಿತು ಕ್ಲೀನ್ ಮಾಡಿಕೊಡ್ತೀವಿ ಅಂತ ಅಂದರು. ಅದಕ್ಕೆ ತಿಂಡಿ ತಿಂದ್ಬಿಡೋಣ. ಆಗಲೇ 10 ಗಂಟೆ ಆಗೋಗಿತ್ತು. 10-10:30 ಆಗೋಗಿತ್ತು. ಪೂಜೆ ಎಲ್ಲ ನಾವು ಮಾಡೋಷ್ಟೊತ್ತಿಗೆ ಲೇಟೇ ಆಗಿತ್ತಲ್ವ. ಅದಕ್ಕೆ ಎಲ್ಲ ಇಲ್ಲೇ ತಿಂಡಿ ತಿಂತಾಯಿದ್ವಿ ಕೂತ್ಕೊಂಡು. ಇವಾಗ ರೂಮೆಲ್ಲ ಕ್ಲೀನಾಗೈತೆ. ಇವಾಗ ರೂಮ್ಗೆ ಹೋಗಿ ಅಡುಗೆ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಇವಾಗ ನಾನು ಇಲ್ಲಿ ಅನ್ನ ಮಾಡ್ಕೊಂಬಿಟ್ಟೆ. ಯಾಕಂದರೆ ಚಿಕನು ಮಟನ್ ತರಬೇಕಾಯ್ತಲ್ಲ, ಅದಕ್ಕೇ ಮಟನ್ ತಂದರು. ಅಷ್ಟೊತ್ತಿಗೆ 3 kg ಮಟನ್ ತಂದಿದ್ರು. ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆ ಕೊಟ್ಕೊಂಬಿಟ್ಟು ಮಟನ್ನ ಕೂಗಕ್ಕೆ ಇಟ್ಟಿದ್ದೀನಿ. 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಮಟನ್ನ. ಇವಾಗ ಅದು ಸಾಂಬಾರಿಗೆ ಮಸಾಲೆ ರುಬ್ಕೊತಾ ಇದ್ದೀನಿ. ಇಲ್ಲಿ 3 ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಇವಾಗ ಒಂದು 6 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾನು. ಇಲ್ಲಿ 2 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. 2 ಇಂಚ್ ಶುಂಠಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಗಸಗಸೆ ಹಾಕ್ಕೊಂಡೆ. ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇದನ್ನು 1 ನಿಮಿಷ ಹುರ್ಕೊತಾ ಇದ್ದೀನಿ. ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ ವಿಸಿಲ್ ಬಂತು, ಆಫ್ ಮಾಡಿದೆ. 2 ವಿಸಿಲ್ ಕೂಗಿಸ್ಕೊಂಡು ಅಷ್ಟೇ. ಸ್ವಲ್ಪ ಪುದೀನ ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಇದಕ್ಕೆ 1 ಸ್ಪೂನು ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸುನ. ಎಲ್ಲೇ ಹೋದರೂ ನಾನೇ ಅಡುಗೆ ಮಾಡಬೇಕು, ಯಾರೂ ಮಾಡೋಕ್ಕೆ ಬರೋಲ್ಲ. ಇವಾಗ 3 ಟೊಮಟೊ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಅಲ್ಲ, ಚೆನ್ನಾಗೇ ಮಾಡ್ತೀನಿ. ಆದರೂ ಏನು ಬೇಕೋ ನಾವು ಮಾಡ್ತೀವಿ, ಅಡುಗೆ ಮಾಡಲ್ಲ ಅಂತಾರೆ. 50 ಜನ ಅಲ್ಲ 100 ಜನ ಬಂದರೂ ನಾನು ಅಡುಗೆ ಮಾಡ್ತೀನಿ. ಅದಕ್ಕೆ ಎಲ್ಲೋದ್ರೂ ಒಲೆ ಮುಂದೆ ನನ್ನನ್ನೇ ಬಿಡ್ತಾರೆ. ಇವಾಗ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ತೆಂಗಿನಕಾಯಲ್ಲಿ ಅರ್ಧ ಹೊಡಿತೀವಲ್ಲ, ಅದನ್ನು ಪೂರ್ತಿ ಹಾಕ್ಕೊಂಡಿದ್ದೀವಿ, ಅರ್ಧ ಚಿಪ್ಕಾಯಿನ. ಇವಾಗ ಇಲ್ಲಿ 3 ಸ್ಪೂನು ಇದು ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ. ಅಚ್ಚ ಖಾರದ ಪುಡಿ ಅಂತಾರಲ್ಲ ಅದನ್ನು. 4 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡೆ. ಇಷ್ಟನ್ನು ಹಾಕ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಈಗ ನನ್ನ ತಮ್ಮಂಗೆ ಕೊಟ್ಟೆ. ಅವನು ರುಬ್ಕೊಡ್ತೀನಿ ಕೊಡು ಅಂತ ಅಂದ. ಸರಿ ರುಬ್ಕೊಡು ಅಂತ ಅವನು ಕೊಟ್ಟೆ. ಇವಾಗ 2 ವಿಸಿಲ್ ಬಂದಿತ್ತು. ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ಮಸಾಲೆ ಕಲಸಿ ಮತ್ತೆ 2 ವಿಸಿಲ್ ಕೂಗಿಸ್ಕೊಂಡು ಅಲ್ಲಿ ಟೋಟಲ್ 4 ವಿಸಿಲ್ಗೆನೇ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ನೋಡಿ ಇವಾಗ ವಿಸಿಲ್ ಬಂತು. ಈಗ ತೋರಿಸ್ತೀನಿ ಸಾಂಬಾರು. ನೋಡಿ
ತುಂಬಾ ಚೆನ್ನಾಗಾಗಿತ್ತು. ದೇವರು ಅಡುಗೆ ಅಲ್ವಾ, ಚೆನ್ನಾಗೇ ಆಗುತ್ತೆ ಅಡುಗೆ. ಎಲ್ಲ ಅಡುಗೆನೂ ಚೆನ್ನಾಗಾಗಿತ್ತು. ಇವಾಗ ಕಬಾಬ್ಗೆ ಕಲಿಸ್ಕೊತಾ ಇದ್ದೀವಿ. 2 kg ಚಿಕನ್ ತಂದಿದ್ದು ಕಬಾಬ್ಗೆ. ಅದಕ್ಕೆ ಇವಾಗ ಒಂದು ಪಾತ್ರೆಗೆ 2 ಮೊಟ್ಟೆ ಹಾಕ್ಕೊತಾ ಇದ್ದೀವಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ. 4 ಸ್ಪೂನು ಶುಂಠಿ ಪೇಸ್ಟು, 4 ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಹೊಂದ್ಕೊಂಡ್ರೆ 1 ಸೌಟ್ ಹಾಕ್ಕೊಂಡು, 1 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು, ಮೆಣಸು ಪುಡಿ, ಇಲ್ಲಿ 2 ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡು, ಮೆಣಸಿನ್ಕಾಯಿ ಪುಡಿ, ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು, ಇದಕ್ಕೊಂದು 5 ಹಸಿಮೆಣ್ಸಿನ್ಕಾಯಿ, ಒಂದು 4 ಕಡ್ಡಿ ಕರಿಬೇವು, ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದು. ಅದು ಇಲ್ಲಿ ನಿಮಗೆ ಸ್ಕಿಪ್ ಆಗಿದೆ ವಿಡಿಯೋ. ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಜಾಸ್ತಿ ಉಪ್ಪು ಹಾಕ್ಕೊಂಬಿಡ್ರಿ, ಯಾಕಂದರೆ ಕಬಾಬ್ ಪೌಡ್ರಲ್ಲೇ ಇರುತ್ತೆ. ಇಲ್ಲಿ 10 ರೂಪಾಯಿದು 2 ಪ್ಯಾಕೆಟ್ ಲೆಕ್ಕದಲ್ಲಿ ಅದು ದೊಡ್ಡ ಪ್ಯಾಕೆಟೇ ತಂದಿದ್ದು, ಅದನ್ನು ಹಾಕ್ಕೊಂಡು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಕಬಾಬ್ ಹಾಕ್ಕೊಟ್ಬಿಡಪ್ಪ ಎಲ್ಲರೂ ತಿನ್ನಲಿ. ಯಾಕಂದರೆ ಮಟನ್ ಸಾರು, ಚಿಕನ್ ಫ್ರೈ, ಮೊಟ್ಟೆ ಎಲ್ಲ ಬೇಯಿಸಿದ್ದೀವಿ, ಒಂದೇ ಸಲ ಅಂದರೆ ತಿನ್ನೋಕ್ಕಾಗಲ್ಲ. ಹುಡುಗರೆಲ್ಲ ತುಂಬ ಜನ ಇದ್ರಲ್ಲ, ಓಡಾಡ್ಕೊಂಡು ತಿಂದಾಕ್ತಾರೆ ಅಂದ್ಬಿಟ್ಟು ಕಬಾಬ್ ಹಾಕ್ಕೊಟ್ಬಿಡೋಣ ಅಂತ ಇವಾಗ ಫಸ್ಟೇ ಕಬಾಬ್ ಹಾಕ್ಕೊಟ್ಬಿಟ್ಟು. ಚೆನ್ನಾಗಾಗಿತ್ತು ಕಬಾಬು. ಎಲ್ಲರಿಗೂ ಒಂದೊಂದು ಟ್ರಿಪ್ ಕೊಟ್ಬಿಟ್ಟು ಖಾಲಿ ಆಯಿತು ಅದೂ. ಇವಾಗ ಕಬಾಬ್ ಹಾಕಿದ್ದಾಯಿತು. ಇವಾಗ ಚಿಕನ್ ಫ್ರೈ ಮಾಡೋಣ ಅಂತ ಒಂದು ಪಾತ್ರೆಗೆ ಒಂದು 150 ಗ್ರಾಮು ಎಣ್ಣೆ ಹಾಕ್ಕೊತಾ ಇದ್ದೀನಿ. 4 kg ಚಿಕನ್ಗೆ. ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಇವಾಗ ಎಣ್ಣೆ ಕಾಯ್ದೈತೆ. ಇವಾಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ kg ಈರುಳ್ಳಿ ಹಾಕ್ಕೊಂಡೆ ನಾನು. ಆ ಈರುಳ್ಳಿ ಬೇರೆ ತುಂಬ ಸ್ವೀಟ್ ಇತ್ತು, ಅದಕ್ಕೋಸ್ಕರನೇ ಸಾಕು ಅಂದ್ಬಿಟ್ಟು ಅರ್ಧ kg ಈರುಳ್ಳಿ ಹಾಕ್ಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀವಿ. ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು, ಒಂದು 6 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸ್ಟವ್ನ ಅಷ್ಟು ಸಣ್ಣ ಉರಿ ಇಟ್ಕೊಂಡೆ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ದೊಡ್ಡದಲ್ವ, ಬೇಗ ತಳನೂ ಅಂಟ್ಬಿಡುತ್ತೆ, ಪಾತ್ರೆನೂ ಸೀದೋಗುತ್ತೆ. ಇಲ್ಲಿ 1 ಸೌಟು ಶುಂಠಿ ಪೇಸ್ಟು, 1 ಸೌಟು ಬೆಳ್ಳುಳ್ಳಿ ಪೇಸ್ಟು, 2 ಮಿಕ್ಸ್ ಮಾಡಿ ಹಾಕ್ಕೊಂಡಿರೋದು ಇದು. ಇವಾಗ ಶುಂಠಿದು ಹಸಿ ಸ್ಮೆಲ್ ಹೋಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. ತಳ ಅಂಟ್ಬಿಡುತ್ತೆ. ಈ ಥರ ತಿರುಗಿಸ್ಕೊತಾ ಇರಿ ಯಾವುದಕ್ಕೂ. ಇವಾಗ ಪುದೀನ ಹಾಕ್ಕೊಂಡೆ ನಾನು ಒಂದು ಹಿಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಅರ್ಧ kg ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊನೂ ಹಾಕಿ ಅದನ್ನು ಸಾಫ್ಟಾಗಿ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು 1 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ತಳ ಅಂಟೋದಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೋಸ್ಕರನೇ ಉಪ್ಪು ಇವಾಗೆ ಹಾಕ್ಕೊಂಬಿಡ್ರಿ. ನೋಡಿ ಹಂಗೆ ಹಾಕಿದ್ರೂ ತಳ ಅಂಟಿತ್ತು, ಪಾತ್ರೆ ಬರೋದೇ ಹಂಗೇನೋ. ಹಂಗೂ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ಬೇಯಿಸ್ಕೊತಾ ಇದ್ದೀವಿ. ಇವಾಗ ನಾನು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡೆ. ಇವಾಗ ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ವಲ್ಲ ನೋಡಿ, ಆ ಚಿಕನ್ನ ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಂಗೂ ನೀರು ಅಷ್ಟು ಸೋರು ಹಾಕಿದ್ರು ನೋಡಿ ಅಷ್ಟು ನೀರಿತ್ತು. ಹಂಗೇ ಹಿಂಡಿನ ಹಂಗೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇವಾಗ ಯಾವುದೇ ಪೌಡ್ರು ಇದು ಮಸಾಲೆ ಏನು ಹಾಕ್ಕೊಂಬಾರ್ದು. ಒಂದು 10 ನಿಮಿಷ ಚೆನ್ನಾಗಿ ಹಿಂಗೆ ತಿರುಗಿಬಿಟ್ಟು ಒಂದು 10 ನಿಮಿಷ ಪ್ಲೇಟ್ ಮುಚ್ಕೊಂಡು ಒಂದು 10 ನಿಮಿಷ ಚಿಕನ್ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು. ನೋಡಿ ಇವಾಗ 10 ನಿಮಿಷ ಆಯಿತು. ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಮಸಾಲೆ ಐಟಮು ಏನೇನು ಬೇಕೋ ಅದನ್ನು ಹಾಕ್ಕೊತೀನಿ ನಾನು ಇವಾಗ. ಇವದಕ್ಕೆ ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಒಂದು 3 ಸ್ಪೂನ್ ಹಾಕ್ಕೊಂಡೆ. ಆಮೇಲೆ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದೊಂದು 4 ಸ್ಪೂನ್ ಹಾಕ್ಕೊಂಡೆ. ನಾನು ಕೈ ಅಳತೆಲೇ ಹಾಕ್ಕೊಂಡೆ, ಸ್ಪೂನ್ ಏನು ಯೂಸ್ ಮಾಡಲಿಲ್ಲ. ಇದಕ್ಕೆ ಇವಾಗ 1 ಸ್ಪೂನು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸು ಪೌಡ್ರು, ಪೆಪ್ಪರ್ ಪೌಡ್ರು. ಇವಾಗ ಇದಕ್ಕೆ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. 1 ಪ್ಯಾಕೆಟ್ ಹಾಕ್ಕೊಂಬಿಟ್ಟೆ ಚಿಕನ್ ಮಸಾಲ. ಒಂದು ತೊಟ್ಟೂ ನೀರು ಹಾಕಿರಲಿಲ್ಲ, ಚಿಕನಲ್ಲಿರೋ ನೀರೇನೇ ಬಿಟ್ಕೊಂಡಿದೆ ನೋಡಿ ಇದನ್ನು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು, ಇವಾಗ ನೋಡಿ ಇದು ಆಗಿದೆ. ನೋಡಿ ಕಲ್ಲರೆಲ್ಲ ಯಾವ ಥರ ಆಗಿ ಎಣ್ಣೆಲೆ ಹೆಂಗೆ ಬಿಟ್ಕೊಂಡಿದೆ. ಇದೂ ತುಂಬಾ ಚೆನ್ನಾಗಿತ್ತು. ಇವಾಗ ಮೊಟ್ಟೆನೂ ಬೇಯಕ್ಕಿಟ್ಟಿದ್ದೆ ಒಂದು ಕಡೆ. ಮೊಟ್ಟೆನೂ ಬೇಯಿಸ್ಬಿಟ್ಟು ಇವಾಗ ಮುದ್ದೆಗೆ ನೀರಿಟ್ಟಿದ್ದೆ. ಹಸಿಟ್ಟು ಹುಯ್ತಾವ್ರೆ ಇವಾಗ. ನಮ್ಮಮ್ಮ ಹಸಿಟ್ಟು ಹಾಕ್ತೈತೆ. ನಮ್ಮ ಕಾವ್ಯ ತಿರುಗ್ತಾಳೆ. ನಮ್ಮ ಕಾವ್ಯ ಮುದ್ದೆ ಚೆನ್ನಾಗಿ ಮಾಡ್ತಾಳೆ. ನನಗೆ ಅನ್ನನೂ ಇಲ್ಲಾಂದರೆ ನುಚ್ಚಾಕಿ ಮುದ್ದೆ ಮಾಡೋಕ್ಕೆ ಬರೋದು. ಬರೀ ಮುದ್ದೆ ಆದರೆ ನನಗೆ ಮಾಡೋಕ್ಕೆ ಬರೋಲ್ಲ, ಗಂಟಾಗೋಗುತ್ತೆ.
ನಮ್ಮ ಕಾವ್ಯ ಮುದ್ದೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಡುಗೆ ಎಲ್ಲ ಆಗಿತ್ತು. ಇವಾಗ ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಅಂಕಲ್ಲು, ನಮ್ಮ ಶಿವು ಎಲ್ಲ ಊಟಕ್ಕೆ ಕೂತಿದ್ರು. ಅವ್ರದ್ದು ಎಲ್ಲರದ್ದು ಊಟ ಆಯಿತು. ನಮ್ಮ ತಂಗಿದಿರು ಅವ್ರ ಯಜಮಾನ್ರೆಲ್ಲ ಊಟ ಮಾಡಿದ್ರು. ನಮ್ಮದು ಊಟ ಆಯಿತು. ನಮ್ಮ ದೊಡ್ಡಮ್ಮವ್ರದ್ದು ಎಲ್ಲರದ್ದು ಊಟ ಆಗಿ ಏನೇನು ಅಡುಗೆ ಮಿಕ್ಕಿತ್ತು ಅಲ್ಲಿರೋರನ್ನೇ ಕರೆದು ಕೊಟ್ಬಿಟ್ಟು ಅಲ್ಲೇ ಪಾತ್ರೆ ಎಲ್ಲ ತೊಳ್ಕೊಂಬಂದು ಎಲ್ಲ ಗಾಡಿಗೆ ಎತ್ತಾಕೊಂಡು ಇವಾಗ ಮನೆಗೆ ಬರ್ತಾಯಿದ್ದೀವಿ. ಮನೆಗೆ ಬರೋಷ್ಟೊತ್ತಿಗಾಗಲೇ 6 ಗಂಟೆ ಆಗಿತ್ತು. ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ನೋಡಿರಿ 6 ಗಂಟೆಗೆ ಬಂದೋ. ಸಾಕಾಗಿತ್ತು. ಇವತ್ತಿನ ವ್ಲಾಗ್ ಇದಾಯಿತು. ಇಷ್ಟ ಆಯಿತು ಅಂದ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ಲರಿಗೂ. ನಮಸ್ಕಾರ.